ಇದಾಗಿದ್ದು ನಾನು 13 ವರ್ಷದವನಾಗಿದ್ದಾಗ ನಮ್ಮ ಕ್ಲಾಸ್ಮೇಟ್ ಒಬ್ಬಾಕೆ ಸತ್ತೋದಳು ಅಂತ. ಇದು ತಲೆಯಲ್ಲಿ ಕೊರೆಯೋಕೆ ಶುರು ಮಾಡ್ತು. ನನಗೆ ಸ್ವಲ್ಪ ದಿನ ಶಾಲೆಗೆ ಹೋಗೋಕೂ ಆಗ್ಲಿಲ್ಲ. ಅವಳ ಬಗ್ಗೆ ಆತರ ಏನೂ ಇರಲಿಲ್ಲ. ಆದರೆ ಆ ಕುತೂಹಲ, ನನ್ನ ಹಾಗೆ ಇದ್ದ ಒಬ್ಬ ಆಕೆ ಈಗಿಲ್ಲ, ಎಲ್ಲಿ ಹುಡುಕಿದ್ರೂ ಇಲ್ಲ. ಹಾಗಾಗಿ ನಿಜಕ್ಕೂ ಏನಾಗತ್ತೆ ಅಂತ ತಿಳ್ಕೊಳ್ಳೋಕೆ ಬಯಸಿದ್ದೆ. ಹಾಗಾಗಿ ನಾನು ಹೋಗಿ ಅಪ್ಪನ ಔಷಧಿ ಕೊಠಡಿಯಲ್ಲಿ ಹುಡುಕಾಡಿದೆ. ನನಗಲ್ಲಿ ನಿದ್ದೆ ಮಾತ್ರೆಯ ಒಂದು ಬಾಟಲಿ ಸಿಕ್ತು. ಅದು ಓಪನ್ ಆಗಿದ್ರಿಂದ ಲೆಕ್ಕ ಮಾಡಿದೆ, 98 ಇತ್ತು. ಅವರಂದ್ರು ದೊಡ್ಡವರು, 25-30 ಮಾತ್ರೆ ತಗೊಂಡ್ರೆ ಸತ್ತು ಹೋಗ್ತಾರೆ ಅಂದ್ರು. ನನಗೆ ಇನ್ನೂ 13 ಅಂದ್ರೆ 98 ಸಾಕು ಅನ್ಕೊಂಡೆ. ಆಮೇಲೆ 98 ನಿದ್ದೆ ಮಾತ್ರೆ ನುಂಗಿ ನಿದ್ದೆ ಮಾಡೋಕ್ಕೆ ಹೋದೆ.